सकलगुणसम्पूर्णं सर्वदोषविवर्जितं नारायणं नमस्कृत्य लक्ष्मीनारायणं नत्वा लक्ष्मीनारायणं वन्दे भक्ताभीष्टफलप्रदम् ಯಾವದೀಗ ಅವಯವಾನಾಂ ಆಯ್ತದು ಅತಏವ ಜ್ಯೋತಿರಾದಿಭಿಃ ಇತ್ಯನುಕ್ತ್ಯ ಕರ್ಮವಾಚ್ಯೈತ್ಯೈತ್ಯೇವಂ ನಿರ್ದೇಶಃ. ಇಷ್ಟೆಲ್ಲ ಅರ್ಥ ಬರಬೇಕು ಅಂತಾನೆ ಆಚಾರ್ಯರು ಜ್ಯೋತಿರಾದಿಭಿಃ ಅಂತ ಪದ ಹೇಳಿದೇನೆ, ಕರ್ಮವಾಚ್ಯೈತ್ಯ ಇತ್ಯೇವಂ ನಿರ್ದೇಶಃ. ಹೀಗೆ ಕರ್ಮ ಕಾಲ ಎಲ್ಲವೂ ಕೂಡ ವಾಚ್ಯವಾಗಿದ್ದರೂ ಕೂಡ ಮುಖ್ಯವಾಗಿ ಅವುಗಳಿಂದ ಶ್ರೀಹರಿಯೇ ವಾಚ್ಯ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಮಾಡಿದ್ದಾರೆ. ಕರ್ಮವಾಕ್ಯಶ್ಚ ಇತ್ಯೇವಂ ಪಾಠೇಪಿ ಅಯಮೇವಾರ್ಥೋ ಧ್ಯೇಯಃ. ಕರ್ಮವಾಚ್ಯ ಅಂತ ಒಂದು ಪಾಠ ಇದೆ, ಕರ್ಮವಾಚ್ಯೈಹಿ ಅಂತ, ಕರ್ಮವಾಕ್ಯೈಹಿ ಅಂತ ಇನ್ನೊಂದು ಪಾಠ ಇದೆ, ಅದಕ್ಕೂ ಇದೇ ಅರ್ಥ. ತತ್ರ ಮುಖ್ಯತಯಾ ಇತಿ ಮುಖ್ಯ ತಾತ್ಪರ್ಯ ವಿಷಯತ್ವ ಮಾತ್ರ, ತತ್ರ ಮುಖ್ಯತಯಾ ಇತಿ ಮುಖ್ಯ ತಾತ್ಪರ್ಯ ವಿಷಯತ್ವ ಮಾತ್ರ ವಾಚ್ಯತ್ವಶ್ಚ ಪೃಥಗುಕ್ತೇಃ ಅನ್ಯತ್ರ ತು ಉಭಯಮಪಿ. ಇದು ಮುಖ್ಯತೆಯ ಅಂತ ಹೇಳಿದಾಗ ಮುಖ್ಯ ತಾತ್ಪರ್ಯ ವಿಷಯ ಅಂತ ಅರ್ಥ, ವಾಚ್ಯತ್ವ ಮುಖ್ಯ ವಾಚ್ಯತ್ವವನ್ನು ಪ್ರತ್ಯೇಕ ಹೇಳಿರೋದ್ರಿಂದ ಇಲ್ಲಿ ತಾತ್ಪರ್ಯ ಅಂತ ಅರ್ಥ ಮಾಡಬೇಕು, ಮುಖ್ಯ ಅನ್ನೋದಕ್ಕೆ ಅಂತ ಅರ್ಥ. ಅನ್ಯತ್ರ ತು ಉಭಯಮಪಿ, ಬೇರೆ ಕಡೆ ಎರಡರ್ಥನೂ ತಗೊಳ್ಬೇಕು. ನಾನು ಅಥಾಪೀನ ಸರ್ವಶಬ್ದವಾಚ್ಯತಾ ಹರೇರ್ಯುಕ್ತ ಕಾಣ್ವಶ್ರುತೌ ಷಷ್ಠೇ ಅಧ್ಯಾಯೇ ಯಸ್ಮಿನ್ ಪಂಚ ಜನ ಆಕಾಶಶ್ಚ ಪ್ರತಿಷ್ಠಿತಃ ತಮೇವಂ ಮನ್ಯಃ ಆತ್ಮಾನಂ ವಿದ್ವಾನ್ ಬ್ರಹ್ಮ ಅಮೃತೋ ಅಮೃತಂ ಇತ್ಯಾದೌ ಪಂಚೇತಿ ವಿಪ್ಸಾಯಾಃ ಯಸ್ಮಿನ್ ಇತ್ಯುಕ್ತ ಸರ್ವಶರೀರಸ್ಥ ಈಶ್ವರ ಆಧಾರಕತೆಯಾ ಶ್ರುತಾನಾಂ ಪಂಚತ್ವ ಸಂಖ್ಯಾಯುತಾನಾಂ ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷುಃ ಇತ್ಯಾದಿ ವಾಕ್ಯಶೇಷೋಕ್ತ ದ್ವಿತೀಯಾಂತ ಪ್ರಾಣಾದಿಶಬ್ದಿತಾನಾಂ ಜನಾನಾಂ ಆಧಾರ ಆಧೇಯ ಭಾವ ವಿರೋಧೇನ ಏಕಸ್ಯ ಪಂಚತ್ವರೂಪ ಬಹುಸಂಖ್ಯಾ ವಿರೋಧೇನ ಚ ಅವಿಷ್ಣುತ್ವೇನ ಜನಾದಿಶಬ್ದವಾಚ್ಯತ್ವ ಅಯೋಗಾದಿತ್ಯತಃ ಪ್ರಾಪ್ತಂ ನಾ ಸಂಖ್ಯೋಪಸಂಗ್ರಹಾದಪಿ ಇತ್ಯಾದಿ ಸೂತ್ರತ್ರಯಂ. ಅಸಂಖ್ಯಾಧಿಕರಣ ಅಂತ ಹೆಸರು. ತದರ್ಥ ಏಕೋ ಅಮಿತಾತ್ಮಕಃ ಇತಿ. ಇನ್ನೊಂದು ಪ್ರಶ್ನೆ ಬಂತು. ಇಷ್ಟಾದರೂ ನಾವು ವಿಷ್ಣುವಿಗೆ ಶಬ್ದವಾಚ್ಯತ್ವ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಕಾಣ್ವಶ್ರುತವು ಯಸ್ಮಿನ್ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಸ್ಮಿನ್ ಪಂಚ ಜನ ಆಕಾಶಶ್ಚ ಪ್ರತಿಷ್ಠಿತಃ. ಯಾವುದರಲ್ಲಿ ಪಂಚ ಜನ 5 ಜನಗಳು ಆಕಾಶವು ಕೂಡ ಪ್ರತಿಷ್ಠಿತವಾಗಿದೆಯೋ ತಮೇವಂ ಅನ್ಯ ಆತ್ಮಾನಂ ವಿದ್ವಾನ್ ಬ್ರಹ್ಮ ಅಮೃತಂ ಭವತಿ, ಬ್ರಹ್ಮ ಅಮೃತೋ ಅಮೃತಂ ಭವತಿ ಅಂತ ಅರ್ಥ. ಅಂದ್ರೆ ಅವನನ್ನು ತಿಳ್ಕೋಬೇಕು. ಯಾರನ್ನು ಆಶ್ರಯಿಸಿ ಪಂಚ ಜನ ಮೊದಲಾದವರೆಲ್ಲ ಇದ್ದಾರೋ, ಆಕಾಶವು ನಿಲ್ಲಿಸಿದೆಯೋ ಅದೇ ಹೇಳ್ತಾರೆ ಮುಂದೀಗ. ಅವರೆಲ್ಲ ಯಾರು ಅಂತ ಒಬ್ಬರು ಹೇಳ್ತಾರೆ, ಅವನು ವಿಷ್ಣು ಆಗ ಸಾಧ್ಯತೆ ಇಲ್ಲ. ಯಾತಕ್ಕೆ? ಇತ್ಯಾದೋ ಪಂಚೇತಿ ವಿಪ್ಸಾಯಾಹ. ಪಂಚ 2 ಸಲ ಬನ್ನಿ ವಿಪ್ಸಾ ಅಂತಾರೆ. ಪಂಚ 5 ಯಸ್ಮಿನ್ ಇತ್ಯುಕ್ತ ಸರ್ವ ಶರೀರಸ್ಥ ಈಶ್ವರಾಧಾರತೆಯ ಶ್ರುತಾನಾಂ. ಹೀಗೆ ಹೇಳಲ್ಪಟ್ಟಂತಹ ಸರ್ವ ಶರೀರಸ್ಥ ಈಶ್ವರಾಧಾರಕತೆಯ ಶ್ರುತಾನಾಂ, ಈಶ್ವರನನ್ನು ಆಧರಿಸಿರತಕ್ಕಂತಹ ವ್ಯಕ್ತಿ ಏನು ವಾಕ್ಯಗಳು ಬಂದಿವೆ. ಪಂಚತ್ವ ಸಂಖ್ಯಾಯುತಾನ, ಪಂಚತ್ವ ಸಂಖ್ಯೆಯಿಂದ ಕೂಡಿದಂತಹ 5 ಎಂಬ ಸಂಖ್ಯೆಯಿಂದ ಕೂಡಿರತಕ್ಕಂತಹ ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷು, ಪ್ರಾಣಕ್ಕೆ ಪ್ರಾಣ, ಚಕ್ಷುವಿಗೆ ಚಕ್ಷು ಇತ್ಯಾದಿ ವಾಕ್ಯಶೇಷೋಕ್ತ ದ್ವಿತೀಯಾಂತ ಪ್ರಾಣಾದಿಶಬ್ದಿತಾನಾಂ ಜನಾನಾಂ. ದ್ವಿತೀಯ ವಿಭಕ್ತಿಯಿಂದ ಪ್ರಾಣಸ್ಯ ಪ್ರಾಣಂ ದ್ವಿತೀಯ ವಿಭಕ್ತಿ ಕೂಡಿರತಕ್ಕಂತಹ ಪ್ರಾಣಾದಿ ಶಬ್ದಗಳಿಂದ ವಾಚ್ಯವಾದಂತಹ ವ್ಯಕ್ತಿಗಳು ಆಧಾರ ಆಧೇಯ ಭಾವ ವಿರೋಧೇನ. ಆಧಾರ ಆಧೇಯ ಭಾವ, ಇದು ಆಧಾರ, ಇದು ಆಧೇಯ. ಪಂಚ ಜನರು ಯಾರನ್ನು ಆಶ್ರಯಿಸಿದ್ದಾರೋ, ಪಂಚ ಜನರು ಆಧರಿಸಿರ್ತಕ್ಕಂಥವರು, ಅದು ಯಾರನ್ನು ಆಧರಿಸಿದ್ದಾರೆ ಅದು ಆಧಾರ. ಆಧೇಯ ಎರಡು ಏನಾಗಲಿ ಸಾಧ್ಯ ಇಲ್ಲ, ಬೇರೆ ಒಂದೇ ಆಗಲಿ ಸಾಧ್ಯ ಇಲ್ಲ. ಯಾಕೆ ಪುಸ್ತಕ ಮತ್ತು ಇದು ಮೇಲಿರ್ತಕ್ಕಂಥ ಪುಸ್ತಕ ಡೆಸ್ಕು ಎರಡು ಕೂಡ ಏನಲ್ಲ, ಒಂದೇ ಅಲ್ಲ. ಆಧಾರ ಆಧೇಯಗಳಿಗೆ ಎಂದೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂತಹ
ಪಂಚಜನ ಅನ್ನೋ ಶಬ್ದ ವಿಷ್ಣುವಾಚಕ ಹೇಗಾಗತ್ತೆ? ಪಂಚತ್ವರೂಪ ವಿಷ್ಣು ಒಬ್ಬನೇ ಅಂತ ಕರೀತೀರಿ. ಪಂಚತ್ವರೂಪ ಬಹುಸಂಖ್ಯಾ ವಿರೋಧೇನ 5 ಅಂತ ಹೇಳಿದಾಗ ಒಬ್ಬನು ಅನ್ನೋದಕ್ಕೂ 5 ಅನ್ನೋದಕ್ಕೂ ವಿರೋಧ ಬಂತು. ಅವಿಷ್ಣುತ್ವೇನ ಆದ್ರಿಂದ ಒಬ್ಬ ವಿಷ್ಣು ಆಗೋ ಸಾಧ್ಯತೆ ಇಲ್ಲ. ಆದ್ರಿಂದಾಗಿ ಜನಾದಿ ಶಬ್ದವಾಚ್ಯತ್ವ ಯೋಗ ಪಂಚ ಜನ 5 ಜನರು ಅಂತಿದೆ. ವಿಷ್ಣುವಿಗೆ ಜನ ಅಂತ ಕರೀತಾರೆ. ಇದೆಲ್ಲ ಸರಿಯಲ್ಲ. ಆದ್ದರಿಂದ ಈ ಶ್ರುತಿಯಲ್ಲಿ ಬಂದಿರತಕ್ಕಂಥ ಪಂಚ ಜನಾದಿಗಳು ಯಾರು ವಿಷ್ಣು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲವೂ ವಿಷ್ಣುವಾಚಕ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸರ್ವಶಬ್ದ ವಾಚ್ಯತ್ವ ವಿಷ್ಣು ಬರೋದಿಲ್ಲ ಅಂತ ಹೇಳಿದ್ರು. ಪ್ರಾಪ್ತ ದೂರ ಆಗೋ ಅಲ್ಲ, ಇಲ್ಲಿ ಅವನ ಅರ್ಥ ಅಲ್ಲ, ಜನರಷ್ಟೇ. ಇವನ ಅರ್ಥ ಪ್ರಶ್ನೆ ಮಾಡ್ತಾ ಮುಂದೆ ಉತ್ತರ ಕೊಡ್ತಾರೆ. ನ ಸಂಖ್ಯೋಪಸಂಗ್ರಹಾದಪಿ ಇತ್ಯಾದಿ ಸೂತ್ರದ್ವಯಂ ಉತ್ತರ ಕೊಡ್ತಾರೆ. ಸಂಖ್ಯೆ ಬಂದಿರೋ ಮೊದಲಾದ ಏನೇನು ಕಾರಣ ಹೇಳಿದೆ ವಿಷ್ಣು ಅಲ್ಲ ಅಂತ ಹೇಳೋದಕ್ಕೆ ಅದ್ಯಾವುದು ಸರಿಯಲ್ಲ. ವಾಚ್ಯ ಏಕೋ ಅಮಿತಾತ್ಮಕ, ಒಬ್ಬನೇ ವಾಚ್ಯರಾಗಿದ್ದಾನೆ. ತುಂಬಾ ಹೆಸರುಗಳು ರೂಪಗಳು ಬಂದವಲ್ಲ ಅಂದ್ರೆ ಅಮಿತಾತ್ಮ ಅನೇಕ ರೂಪ ತಗೊಳ್ತಾನೆ ದೇವರಷ್ಟೇ. ಅನೇಕ ರೂಪ ತಗೊಂಡ್ ಮಾತ್ರಕ್ಕೆ ಏನಾಗ್ಲಿಲ್ಲ, ದೇವರು ಒಬ್ಬನೇ ಅಲ್ಲ ಅಂತ ಆಗ್ಲಿಲ್ಲ. ಒಬ್ಬನೇ ಅಂತಾನೆ ಅರ್ಥ. ಅದೆಲ್ಲ ಹೇಳ್ತಾರೆ. ಒಬ್ಬನಿಗೆ 1000 ಡ್ರೆಸ್ಗಳಿದ್ರೆ ಡ್ರೆಸ್ ಚೇಂಜ್ ಆದ್ರೂ ಕೂಡ ಇವನ್ ವ್ಯಕ್ತಿ ಒಂದೇ. ಸೊ ರೂಪಗಳು ಬೇರೆ ಹೇಳಿದ್ರು ಕೂಡ ನಿಜವಾಗ್ಲೂ ಕೂಡ ರೂಪಗಳಿಗೂ ಭೇದ ಇಲ್ಲ. ಮತ್ತೆ ಯಾವ್ದು ದರ್ಶನ ಅವರದು ಅಂತ ಹೇಳ್ತಾನೆ ಹೋಗ್ತಾರೆ. ಬೇರೆ ಎಲ್ಲ ಅನೇಕ ರೂಪಗಳ ವೈಭವ. ಒಂದೇ ಡ್ರೆಸ್ ಇದೆ, ಅದನ್ನೇ ಒಳಗೆ ಹಾಕೋಬೇಕು ಅಂದ್ರೆ ಪೂರ್ ಅಂತ ಕರೀತಾರೆ. ಏನು ದಿವಸಕ್ಕೆ ಕೆಲವೆಲ್ಲ ಇದ್ದಾರೆ, ಒಂದು ನೆಕ್ಸ್ಟ್ ಹ್ಯಾಂಡ್ ಉಪಯೋಗಿಸಲ್ಲ, ಮೊದಲು ಸೆಕೆಂಡ್ ಹ್ಯಾಂಡ್ ಹೋಗ್ಬಿಡುತ್ತೆ. ಎಷ್ಟೋ ಸೆಕೆಂಡ್ ಹ್ಯಾಂಡ್ ಡ್ರೆಸ್ಗಳು ಮಾಡ್ತಿರ್ತಾರಲ್ಲ, ಫಸ್ಟ್ ಇದ್ರಾಗೆ ಇರ್ತದೆ. ಆಕ್ಚುಲಿ ಫಸ್ಟ್ ಒಂದೇ ಸೆಟ್ ಹಾಕೊಂಡು ಬಿಟ್ಟಿರ್ತಾನ, ಗೊತ್ತಾಯ್ತಾ? ಹಾಫ್ ರೇಟಿ ಬಾರಿ ಇರ್ತಾನೆ, ಅವನೇನು ಇದು ಬೇಕಷ್ಟೇ, ಖುಷಿ ಅವನದಷ್ಟೇ. ಆ ದೃಷ್ಟಿಯಲ್ಲಿ ಆ ದೇವರು ಹಾಗೆ ಅಲ್ಲ, ಅನೇಕ ರೂಪಗಳಿದೆ. ಅದು ಬಿಸಾಕ ರೂಪಗಳಿಲ್ಲ, ಅದು ಇಂಪಾರ್ಟೆಂಟ್. ಬಿಸಾಕ ಡ್ರೆಸ್ ಸೆಕೆಂಡ್ ಹ್ಯಾಂಡ್ ಹಾಗೆಲ್ಲ ಇಲ್ಲ. ಎಲ್ಲ ಪರಮಾತ್ಮನೊಂದಿಗೆ ಏನವು ಅಭಿನ್ನ. ಶರ್ಟ್ ತೆಗಿಬಹುದು, ಚರ್ಮ ತೆಗಿಲಕ್ಕಾಗತ್ತಾ? ಚರ್ಮ ಏನಾಗಿದೆ, ಅದು ದೇಹಕ್ಕೆ ಒಂದಾಗಿದೆ. ಅದೇ ಪರಮಾತ್ಮ ರೂಪಗಳು ದೃಷ್ಟಾಂತ ಅಷ್ಟೇ. ಪೂರ್ವದನುಷಂಗ ಏಕೋ ಯಸ್ಮಿನ್ ಇತಿ ಏಕವಚನಾಂತ ಎತ್ತದಾದಿ ಶಬ್ದೋಕ್ತ ಏಕವಚನದಿಂದ ಕೊನೆಯಾಗತಕ್ಕಂಥ ಯತ್ ತತ್ ಇತ್ಯಾದಿ ಶಬ್ದಗಳಿಂದಾಗಿ ಪಂಚಜನಾದಿ ಶಬ್ದಾರ್ಥಭೂತ ಅಮಿತಾತ್ಮಕ ಏಕೋ ಜನಾರ್ದನ. ಪಂಚ ಅಂತ ಹೇಳಿದ ಮಾತ್ರಕ್ಕೇನೆ 5 ರೂಪಗಳು ಅಂತ ಅರ್ಥನೇ ಹೊರತು ಪರಮಾತ್ಮ ಭಿನ್ನ 5 ವ್ಯಕ್ತಿಗಳು ಅಂತ. 5 ರೂಪ ಬೇರೆ, 5 ವ್ಯಕ್ತಿಗಳು ಬೇರೆ. ವ್ಯಕ್ತಿಗಳಿಂದ ಏನಾಗುತ್ತೆ, 5 ಡ್ರೆಸ್ ಇದೆ, ಒಬ್ಬರಿಗೆ ಒಂದೊಂದು ಬೇರೆ ಬೇರೆ. ಒಬ್ಬರಿಗೆ 1000 ಡ್ರೆಸ್ ಇದೆ, ಆಗೇನಾಯ್ತು? ಅವೆಲ್ಲ ಒಂದೇ. ಆ ಅರ್ಥದಲ್ಲಿ ದೋಷ ಇಲ್ಲ. ಆಧಾರ ಆಧೇಯತ್ವಾದಿನ ಅನ್ಯತ್ರ ನಿಯತೈರಪಿ. ಆಧಾರ ಆಧೇಯ, ಪರಮಾತ್ಮ ತನಗೆ ತಾನಾಧಾರ, ತನಗೆ ಆಧೇಯ. ಸ್ವತಂತ್ರ ಅಂತ ಅರ್ಥ. ಸ್ವಾತಂತ್ರ್ಯ ಅದು ಗುಣ ಹೊರತು ದೋಷ ಅಲ್ಲ. ಅನ್ಯದ ಹೇಳಿಲ್ಲ. ನಾನು ಕರ್ತೃಕರ್ಮ ಕ್ರಿಯಾ ವಿರೋಧ, ಕರ್ತೃಕರ್ಮ ವಿರೋಧ ಅಂತ ಹೇಳಿದ್ದಾರೆ. ನಾನು ನನ್ನನ್ನು ತಿಳಿಯುತ್ತೇನೆ, ಅದು ವಿರೋಧ ಅಲ್ಲ. ಬೇರೆ ಹೊರಗಿನ ಪದಾರ್ಥಗಳು ಹೇಳಬೇಕಾದ್ರೆ ಏನದು ಕರ್ತೃಕರ್ಮ ವಿರೋಧ. ತನ್ನನ್ನೇ ತಾನು ತಿಳಿಯೋದಕ್ಕೆ ಏನಲ್ಲ, ವಿರೋಧ ಅಲ್ಲ. ಅದೇ ರೀತಿ ಇದು ಕೂಡ ವಿರೋಧ ಅಲ್ಲ. ಅವ್ರೇನು ಅದ್ವೈತಗಳು ಏನ್ ಮಾಡ್ತಾರೆ, ಒಂದೇ ಆಂಗಲ್ ಇನ್ನೊಂದೇ ಆಂಗಲ್ ನೋಡೋದೇ ಇಲ್ಲ. ಮೆಕ್ಯಾನಿಕಲ್ ಅರ್ಥ ಬರೆಯೋದ್ರಿಂದ ಮೆಕ್ಯಾನಿಕಲ್ ಯೋಚನೆ ಮಾಡಿ ಹಿಡಿಸುತ್ತದೆ. ಸ್ವಲ್ಪ ಯೋಚನೆ ಅರ್ಥವತ್ತಾಗಿ ಯೋಚನೆ ಮಾಡೋರಿಗೆ ಹಿಡಿದು ಮುಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಂಚಜನಾದಿ ಶಬ್ದೈ ಮುಖ್ಯತೆಯ ಪರಮ ಮುಖ್ಯತ್ವೇನ ಉದಿತ. ಆದ್ದರಿಂದ ಉಳಿದ ಶಬ್ದಗಳು ಹೇಗೋ ಪಂಚಜನಾದಿ ಶಬ್ದಗಳು ಕೂಡ ಸರ್ವೋತ್ತಮನಾದ ವಿಷ್ಣುವನ್ನೇ ಮುಖ್ಯವಾಗಿ ಹೇಳ್ತಾ ಇವೆ ಹೊರತು ಬೇರೆ ಅಲ್ಲ. ತದರ್ಥಂ ಬಹುತ್ವ ಸಂಖ್ಯಾಯುಕ್ತ ವಿಷ್ಣುತ್ವೇ ತಚ್ಛಬ್ದೋದಿತತ್ವ ಅವಶ್ಯಂ ಭಾವ. ಅಲ್ಲಿ ತತ್ ಮೊದಲಾದ ಶಬ್ದಗಳೆಲ್ಲ ವಿಷ್ಣು ರೆಫರೆನ್ಸ್ ಕೊಡೋದ್ರಿಂದ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಹರೇ ಪಂಚಜನ ಶಬ್ದಾರ್ಥಭೂತ ಅಮಿತಾತ್ಮಕತ್ವಮೇವ ಕುಲ ಇತ್ಯತೋಪಿ ಅಮಿತಾತ್ಮಕ ಇತಿ. ಪಂಚಜನ ಶಬ್ದಕ್ಕೆ ಅರ್ಥವಾಗತಕ್ಕಂತಹ ಅಮಿತಾತ್ಮಕತ್ವ ವಿಷ್ಣುವಿಗೆ ಹೇಗೆ ಸಿದ್ಧವಾಗುತ್ತೆ ಅಂದ್ರೆ ರೂಪಗಳ ಅನಂತ. ಆದ್ದರಿಂದ ಅಮಿತಾನಾಂ ಅನೇಕೇಷಾಂ ಆತ್ಮ ನಿಯಾಮಕ ಸಯೇವ ಅಮಿತಾತ್ಮಕ. ಅನೇಕರಿಗೆ ನಿಯಾಮಕರಾಗಿರೋನು ಅವನು, ಅನೇಕ ರೂಪ ಹೊಂದಿರೋದು ಹೌದು. ಆದ್ರಿಂದ ಸಮಸ್ಯೆ. ಈ ರೀತಿ ಅನಂತ ರೂಪಗಳು ಬೇರೆ ಯಾವ ದೇವರಿಗೂ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಬಿಟ್ರೆ ಇನ್ನು ಯಾರಿಗೂ ಕೂಡ ಏನಿಲ್ಲ ಅನಂತ ರೂಪಗಳು ಅಂತಿಲ್ಲ. ಅನಂತ ರೂಪಗಳಲ್ಲೂ ಕೂಡ ಸ್ವಾತಂತ್ರ್ಯೇನ ಅನಂತ ರೂಪಗಳು ದೇವರಿಗೊಂದೇ. ದೇವರ ಅನುಗ್ರಹದಿಂದ ಮಹಾಲಕ್ಷ್ಮಿಗೆ, ಉಳಿದವರಿಗೆ ಅನಂತ ರೂಪಗಳೇ ಇಲ್ಲ ಅಂದಮೇಲೆ ವಿಷ್ಣುವಿಗೆ ಎಷ್ಟು ವ್ಯತ್ಯಾಸ ಇದೆ. ಶರೀರ ತದಂತರ್ಗತ ಆಕಾಶ ಪ್ರಾಣಾದಿ ಪಂಚಜನ ನಿಯಾಮಕ ಇತ್ಯರ್ಥ. ಅಲ್ಲಿ ಪ್ರಸಂಗ ಏನು ಅಂದ್ರೆ ಪಂಚಜನರಿಗೆ ಆಧಾರವಾಗಿದ್ದಾನೆ ಅಂದ್ರೆ ಶರೀರ ತದಂತರ್ಗತ ಆಕಾಶ ಪ್ರಾಣಾದಿ ಪಂಚಜನ ನಿಯಾಮಕ ಇತ್ಯರ್ಥ.
ಶರೀರದೊಳಗಿರ್ತಕ್ಕಂಥ ಶರೀರಕ್ಕಷ್ಟೇ ನಿಯಾಮಕ ಅಲ್ಲ, ಶರೀರದ ಒಳಗಿರತಕ್ಕಂಥ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಬಾಡಿಗೆ ಮನೆ ಕೊಟ್ಬಿಡ್ತಾನೆ ಬೋಧ ಮನೆಯ ಒಂದಾದ್ರೂ ಒಳಗಿರೋ ಏನಲ್ಲ, ಯಾವ ಬಂದ್ರೆ ಯಾವ ಕೇಳಕ್ ಬರಲ್ಲ. ಇವನು ಏನಾಯ್ತು ಅಲ್ಲಿಗೀಗ ಮನೆ ಮುಂದಾದ್ರೂ ಕೂಡ ಒಳಗಿರೋ ವಸ್ತುಗಳು ವ್ಯಕ್ತಿಗಳು ಬೇರೆ ಬೇರೆ. ಇವನ್ ಮೇಲೆ ಅವ್ರ ಮೇಲೆ ಏನು ಹತೋಟಿನೂ ಇಲ್ಲ ಇವನಿಗೆ. ಅಷ್ಟು ಅವರೇ ಇವನ ಕೆಲಸ ಆಗ್ಬಿಡ್ತಾರೆ, ರಾಷ್ಟ್ರಪತಿ ಇದಾಗ್ಬಿಡ್ತಾರೆ, ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ದೇವರು ಹಾಗಲ್ಲ. ಶರೀರಕ್ಕೆ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳಿಗೆ ಎಲ್ಲದಕ್ಕೂ ಏನಾಗಿದ್ದಾನೆ? ಸ್ವಾಮಿಯಾಗಿದ್ದಾನೆ. ದೇವರ ಮಹಿಮೆ ಇದು ವಿಶೇಷವಾದ ಅಂಶ. ಇದು ಒಂದು ಬಿಲ್ಡಿಂಗ್ ಯಾವ್ದೋ ಬಾಡಿಗೆ ತಗೊಂಡಿರ್ತಾರೆ, ಕಾಲೇಜ್ ನಡೆಸ್ತಾ ಇರ್ತಾರೆ. ಗೊತ್ತಾಯ್ತಾ? ಕಾಲೇಜಿನ ಸ್ಟಾಫ್ ಎಲ್ಲ ಈ ಓನರ್ ಅಧೀನ ಅಲ್ಲ, ಯಾರ ಅಧೀನ? ಅಲ್ಲಿ ಪ್ರಿನ್ಸಿಪಾಲ್ ಸಂಸ್ಥೆ ಅಧೀನ, ಅವ್ರು ಇವ್ರಿಗೆ ಅಧೀನ ಅಲ್ಲ. ಅವ್ನು ಕೇಳಿದ್ರೆ ಓಯ ನೀ ಅವನ ಕಳಿಸ್ಬಿಡ್ತಾರೆ ಆ ಕಡೆ. ಅವ್ನು ಕೇಳೋ ರೈಟೇ ಇವನಿಗಿಲ್ಲ. ಫಸ್ಟ್ ಆಫ್ ಆಲ್ ಎಷ್ಟು ಜನ ಇದ್ದೀರಿ, ಯಾಕೆ ಬರ್ತೀರಿ, ಓ ಯಾರು ಲೇಟ್ ಅಂತ ಕೇಳಾಗಿಲ್ಲ ಅವ್ರನ್ನೆಲ್ಲ ಕೂಡ. ಯಾತಕ್ಕೆ? ನಾವು ನಿನಗೆ ಸಂಬಂಧಪಟ್ಟವರಲ್ಲ, ಬಿಲ್ಡಿಂಗ್ ನಂದು ಅವ್ರಿಗೆ ಕೇಳ್ಕೊ ಒಟ್ಟು ನಮ್ಮನ್ನೇ ಕೇಳ್ತೀಯ ಅಂತ ಹೇಳ್ತಾರೆ. ಮತ್ತೆ ದೇವರು ಹಾಗಲ್ಲ, ಎಂಥವನು ಆಲ್ ಇನ್ ಆಲ್. ಇದು ದೇವರನ್ನ ನಾವು ಸ್ವಾಮಿ ಅಂತ ತಿಳಿಬೇಕಾದ್ರೆ ಯಾರೋ ಒಬ್ಬ ರಾಜ ಅಧಿಕಾರಿಯಂತೆ ಸ್ವಾಮಿ ಅಲ್ಲ, ಸರ್ವತಂತ್ರ ಸ್ವತಂತ್ರನಾದ ಸ್ವಾಮಿ. ಸರ್ವ ದೇಶೇಶು ಕಾರ್ಯೇಶು ಸಯೇಕ ಪರಮೇಶ್ವರ ಒಂದಿದ್ರಲ್ಲೇ ಬರುತ್ತೆ. ಶರೀರ ಅಮಿತ ಅಂದ್ರೆ ಅನಂತ, ಅನಂತ ರೂಪ ಏತೇನ. ಮತ್ತೆ ಅನಂತ ಜೀವರಿಗೂ ನಿಯಾಮಕ, ಅನಂತನೂ ಆಗಿದ್ದಾನೆ ಮತ್ತು ಅನಂತ ರೂಪನೂ ಹೊಂದಿದ್ದಾನೆ, ಅನಂತ ನಾಮವೂ ಇದೆ. ಅದೆಲ್ಲ ಹೇಳೋದಕ್ಕೋಸ್ಕರ ಅಮಿತಾತ್ಮಕ. ಆತ್ಮಶಬ್ದ ಶರೀರ, ಆತ್ಮಶಬ್ದ ಸ್ವಾಮಿ ಅಂತ ಅರ್ಥ. ಅಮಿತ ಶರೀರ ಹೊಂದಿದವನು, ಅನಂತ ಜೀವರಿಗೆ ಅನಂತ ಇವರಿಗೆ ನಿಯಾಮಕನಾದವನು. ಆತ್ಮಶಬ್ದ ನಿಯಾಮಕ, ಅಂತರ್ನಿಯಾಮಕ. ಅದು ಕೂಡ ಇಂಟರ್ನಲ್ ಕಂಟ್ರೋಲ್ ಮಾಡ್ತಾನೆ. ಇತ್ಯಾದಿ ವಾಕ್ಯ ಶೇಷೆ ಎಲ್ಲಿ ಎಲ್ಲಿ ಗೊತ್ತಾಗುತ್ತೆ? ಮುಂದೆ ಅಲ್ಲೇ ಇದೆಯಲ್ಲ. ಏತೇನ ಪ್ರಾಣಸ್ಯ ಪ್ರಾಣ. ಪ್ರಾಣದೇವರ ನಿಯಾಮಕರಾದರೆ, ತತ್ವಾಭಿಮಾನ ದೇವತೆಗಳು ನಿಯಾಮಕರಾದರೆ ಅವರಿಗೆ ಪ್ರಾಣನಾಗಿ ಯಾರಿದ್ದಾರೆ? ನಾರಾಯಣ. ಅದು ಬಂದಿದೆ ತಲವಕಾರ. ಇತ್ಯಾದಿ ವಾಕ್ಯ ಶೇಷೆ ದ್ವಿತೀಯಾಂತತೆಯ ಪ್ರಾಧಾನ್ಯೇನ ನಿರ್ದಿಷ್ಟಾನಾಮೇವ. ಇತ್ಯಾದಿ ವಾಕ್ಯ ಶೇಷ ಅಂದ್ರೇನು? ಅದೇ ವಾಕ್ಯದ ಮುಂದಿನ ಭಾಗ ಅಂತ ಅರ್ಥ. ಒಂದು ಸೆಂಟೆನ್ಸ್ ಅನ್ನ ಅರ್ಥ ತಗೊಂಡು ಮಾತಾಡ್ತಿರ್ತಾನ, ಮುಂದೇನಿದೆ ನೋಡು ಅಂತ ಹೇಳ್ತಾರೆ. ಮುಂದಿನ ಭಾಗಕ್ಕೆ ಏನಂತಾರೆ? ಅದಕ್ಕೆ ವಾಕ್ಯ ಶೇಷ. ವಾಕ್ಯದ ಉಳಿದ ಭಾಗ, ವಾಕ್ಯದ ಉಳಿದ ಭಾಗ. ಪ್ರಾಧಾನ್ಯೇನ ನಿರ್ದಿಷ್ಟಾನಾಮೇವ ಪಂಚಜಲ ಶಬ್ದಾರ್ಥತ್ವ ತೇಷಾಮೇವ ಚ ಪ್ರಾಣಾದಿ ನಿಯಾಮಕತ್ವ ರೂಪ ವಿಷ್ಣುಲಿಂಗೇನ ವಿಷ್ಣುತ್ವಾದಿತ್ಯುಕ್ತಂ ಭವತಿ. ಇಲ್ಲೆಲ್ಲ ಯಾರು ಪ್ರಾಣ ಪ್ರಾಣ ಅಂತಿದ್ದಾರೆ ಅವರೆಲ್ಲ ಬೇರೆಯವರು, ಅವರೆಲ್ಲ ಪ್ರಾಣರಾಗಿರೋನು ವಿಷ್ಣು. ಆದ್ದರಿಂದ ಪ್ರಾಣಾದಿ ನಿಯಾಮಕತ್ವ ರೂಪ ವಿಷ್ಣುತ್ವ ಎಂಬುದು ಅವನಲ್ಲಿ ಮಾತ್ರ ಬಿಟ್ಟು ಇನ್ಯಾರಲ್ಲೂ ಇಲ್ಲ. ತಾವತಾಪಿ ಕಥಮನೇಕತ್ವ ಹರೇರಿತ್ಯತೋಪಿ ಅವಿತಾತ್ಮಕ ಇತಿ. ಅದು ಅನೇಕ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ, ಅಮಿತೇಷು ಅವಿತಾತ್ಮಕ, ಅಮಿತೇಷು ಅನೇಕೇಷು ಶರೀರ ತದಂತಸ್ಥ ಆಕಾಶ ಪಂಚಜನೇಷು ಆತ್ಮ ಸ್ವರೂಪಂ ಯಶ್ಚ ಸಾಹಿತ್ಯರ್ಥ. ಅನಂತವಾದ ಶರೀರಗಳು, ಅವಾಗಿರ್ತಕ್ಕಂಥ ಆಕಾಶಾದಿ ಪಂಚಭೂತಗಳು, ಅವೆಲ್ಲದರ ಮೇಲೆ ಏನಾಗಿದ್ದಾನೆ? ತಾನು ಒಳಗಿದ್ದು ನಿಯಾಮಕನಾಗಿ ತನ್ನ ರೂಪಗಳಿಂದ ಮೂಲ ರೂಪದಿಂದ ಅಭಿನ್ನನಾಗಿಯೇ ಇದ್ದಾನೆ. ಅದು ಆತ್ಮಕ ಅಂತ ಹೇಳಿದ್ರಿಂದ ರೂಪಗಳಿಗೆ ಭೇದ ಇಲ್ಲ. ಅದನ್ನು ಹೇಳಬೇಕು. ನಿಯಮ್ಯಾನಾಂ ಅನೇಕತ್ವೇನ ತನ್ನಿಯಾಮಕತೆಯ ತೇಷು ಅನೇಕ ರೂಪತ್ವಸ್ಯ ನ್ಯಾಯ ಪ್ರಾಪ್ತತ್ವಾದಿತಿ ಭಾವ. ಒಂದು ನ್ಯಾಯ. ಏನ್ ನ್ಯಾಯ? ನಿಯಮ್ಯಾನಾಂ ಅನೇಕತ್ವೇನ. ನಿಯಮ್ಯ ಅಂದ್ರೆ ಯಾರು? ನಿಯಮ್ಯ ನಿಯಾಮಕ. ನಿಯಮ್ಯ ಅಂದ್ರೆ ಯಾರು? ಜೀವರು. ಯಾರು ನಿಯಮಿಸಲ್ಪಡ್ತಾರೋ ಅವರೇನು? ಕಂಟ್ರೋಲ್ಡ್ ಬೇರೆ, ಕಂಟ್ರೋಲರ್ ಬೇರೆ. ಕಂಟ್ರೋಲರ್ ಅಂದ್ರೆ ಯಾರು? ನಿಯಾಮಕ. ಕಂಟ್ರೋಲ್ಡ್ ಅಂದ್ರೆ ಯಾರು? ನಿಯಮ್ಯರು. ಅದು ಯಾರು? ದೇವರ ಮಹಾಲಕ್ಷ್ಮಿ ಅಂದ್ರೆ ಎಲ್ಲರೂ ಏನು ದೇವರಿಗೆ ನಿಯಮರು. ನಿಯಮರು ಎಷ್ಟು ಜನ ಇದ್ದಾರೆ? ಅನ್ನ ನಿಯಾಮಕ ಎಷ್ಟು ಜನ ಇದ್ದಾರೆ? ಒಬ್ಬನೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಯಮ್ಯ ನಿಯಾಮಕ ನಿಯಮ್ಯಾನಾಂ ಅನೇಕತ್ವೇನ. ನಿಯಮರು ಎಷ್ಟು ಜನ ಇದ್ದಾರೆ? ಅನಂತ ಆಯ್ತು. ಈಗ ಅನೇಕ ಶಬ್ದಕ್ಕೆ ಅನಂತ. ತನ್ ನಿಯಾಮಕತೆಯ ನಿಯಾಮಕನಾಗಿರುತ್ತ ಪರಮಾತ್ಮ ತೇಷು ಅನೇಕ ರೂಪತ್ವಸ್ಯ ನ್ಯಾಯ ಪ್ರಾಪ್ತತ್ವ. ಒಂದೊಂದು ನಿಯಮವನ್ನು ಮಾಡಕ್ಕೆ ಒಳಗಿರ್ತಾನೆ ಅಂದ ಮೇಲೆ ಅನೇಕ ರೂಪ ತಗೋತಾನೆ ಎಂಬುದು ನ್ಯಾಯಬದ್ಧ. ಏನು ಯೋಚನೆ ಇಲ್ಲ. ಲಾಜಿಕ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ. ಅವನೇಂದ್ರೆ ಇಲ್ಲಾಜಿಕಲ್ ಅಂದ್ರೆ ಇದೇ ಲಾಜಿಕಲ್ ಆಗಿರೋದು. ಏವಂ ತರ್ಹಿ ಏಕಶ್ಚೈವ. ಅದಕ್ಕೆ ತೋರಿಸೋದಕ್ಕೋಸ್ಕರನೇ 14 108 ಪತ್ನಿಯರು. ಪ್ರತಿಯೊಬ್ಬರ ಮನೆಯಲ್ಲಿ ಏನಿದ್ದಾನೆ ಕೃಷ್ಣ? ಸಪರೇಟ್ ಆಗಿದ್ದ, ನಿಯಾಮಕನಾಗಿದ್ದ. ಪ್ರತಿಯೊಬ್ಬರು ಪತಿಯಾಗೇ ಇದ್ದಾನೆ. ಒಬ್ಬರ ಚಿತ್ರಕೇತು ರಾಜ ಇದ್ದ, 10 ಕೋಟಿ ಹೆಂಡಂದ್ರು. ಅದು 10 ಕೋಟಿ ರೂಪಾಯಿ ಇಲ್ಲ ಆತನಿಗೆ, ಒಂದೇ ರೂಪದಲ್ಲೇ ಇದ್ದ. ಆದ್ರಿಂದಾಗಿನೇ ಆತನ ಪತ್ನಿಯರು ಅಷ್ಟನೇ ಇದ್ರು ಕೂಡ ಅಷ್ಟು ರೂಪ ಅವನಿಗಿಲ್ಲ. ಆದ್ರಿಂದಾಗಿನೇ ಆತ ನಿಯಾಮಕತ್ವ ಎಂಥದ್ದು? ಟೋಟಲ್ ಅಲ್ಲ. ಇಲ್ಲಿ ಹಾಗಲ್ಲ.
ಪ್ರತಿಯೊಬ್ಬ ಪತ್ನಿಯ ಜೊತೆಗೆ 24 ತಾಸು ಸೇರಿರುತ್ತೆ ಪರಮಾತ್ಮ. 24 ಅನಂತ ರೂಪ ತಗೊಂಡು. ಸೌಕರ್ಯಗಳು 50 ರೂಪ ತಗೊಂಡು ಕಥೆ ಹಾಕಿ ಕೇಳಿದ್ದೇವೆ. ಹಾಗೆ ಆ ರೂಪ ತಗೊಂಡಿರೋದ್ರಿಂದ ಅದು ಸೌಕರ್ಯ ಅಷ್ಟೆಲ್ಲ ರೂಪ ತಗೊಂಡಾಗ ಏನು ಅನ್ಕೊಂಡ್ರು ಕೊನೆಗೆ ಅಯ್ಯೋ ಅಂತ ಅನ್ಕೊಂಡ್ರು. ದೇವ್ರು ಅನ್ಕೊಂಡು ಅಯ್ಯೋ ಅಂತ ಅನ್ಕೊಳ್ಳಿಲ್ಲ ಕೃಷ್ಣ. ಅಯ್ಯೋ ಏನೋ ಮಾಡ್ಕೊಬಿಟ್ಟೆ ನಾನು ಅಂತ ಹೇಳೋದಿಲ್ಲ. ಆದ್ದರಿಂದ ಭಾರಿ ಇಂಪಾರ್ಟೆಂಟ್. ನಾನು ಪ್ರಾಣಸ್ಯ ಪ್ರಾಣಂ ಮುತ ಅದೆಲ್ಲ ಬಿಡಿಸಿ ಅರ್ಥ ಮಾಡ್ಕೊಂಡು ಇದಿಷ್ಟು ಕೂಡ ದೇವ್ರ ಮಹಿಮೆ ಚಿಂತನೆ. ಬರೀ ಶಬ್ದಗಳು ಯೋಚನೆ ಮಾಡಬಾರ್ದು, ದೇವ್ರ ಮಹಿಮೆ ಎಷ್ಟು ಹೊತ್ತು ಯೋಚನೆ ಮಾಡಕ್ಕೂ ಬರೋದು. ಶರೀರಾದೀನಾಂ ಏವಂ ತರ್ಹಿ ಏಕಸ್ಯೈವ ಆಧಾರ ಆಧೇಯ ಭಾವ ವಿರೋಧ ಇತ್ಯೇತದಪಿ ಅಮಿತಾತ್ಮಕಃ ಇತ್ಯುಕ್ತೈವ ಸಮಾಹಿತಂ. ಆಧಾರ ಆಧೇಯ ಭಾವ ಅನ್ನೋದು ಏಕಸ್ಯೈವ ವಿರೋಧ. ಒಬ್ಬನಿಗೇನೆ ಆಧಾರವಾಗಿರುವಿಕೆ ಆಧೇಯವಾಗಿರುವಿಕೆ ಮತ್ತು ಎರಡು ಹೊಂದೋದಿಲ್ಲ ಅಂದ್ರೆ ಅದಕ್ಕೂ ಇದೇ ಉತ್ತರ. ಯಾಕೆ ಅಮಿತಾತ್ಮಕ. ಉಳಿದವರಿಗೆ ಹೊಂದೋದಿಲ್ಲ, ದೇವರಿಗೆ ಏನಾಗುತ್ತದೋ ಸಾಧ್ಯ. ಉಳಿದವರಿಗೆ ಸಾಧ್ಯವಾಗೋದಿಲ್ಲ ಅಂದ್ರೆ ಒಪ್ಪೋಣ, ಅದು ದೇವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಅದಕ್ಕೆ ಸರ್ವಧರ್ಮೋಪತ್ತೇ ಒಂದು ಸೂತ್ರ ಬರುತ್ತೆ. ಶರೀರಾದೀನಾಂ ಆಧಾರ ಆಧೇಯ ಪಾಪನ್ನತಯ ತನ್ನಿಯಾಮಕ ಈಶ್ವರ ರೂಪಾಣ ತತ್ರ ಸ್ಥಾನಾಮಪಿ ತಥಾತ್ವೋಪತ್ತೇರಿತಿ. ಶರೀರಾದಿಗಳಿಗೆ ಆಧಾರಾಧೇಯ ಭಾವ ಇದೆ. ಶರೀರಗಳಿಗೂ ಪರಮಾತ್ಮ ಇದ್ದಾನೆ, ಇಂದ್ರಿಯದಲ್ಲೂ ಪರಮಾತ್ಮ ಇದ್ದಾನೆ, ಆಧಾರಗಳಲ್ಲೂ ಪರಮಾತ್ಮ ಇದ್ದಾನೆ, ಆಧೇಯಗಳಲ್ಲೂ ಪರಮಾತ್ಮ ಇದ್ದಾನೆ. ಅಂದಮೇಲೆ ಆಧಾರ ಆಧೇಯ ಭಾವ ದೇವರಿಗೆ ಕೊಡುತ್ತೆ. ಉಳಿದ ಆಧೇಯಗಳು ಹಾಗಲ್ಲ, ಆಧೇಯ ಆಧೇಯಗಳೇ, ಆಧಾರ ಆಧಾರಗಳೇ. ಆದರೆ ದೇವರಲ್ಲಿ ಏನಾಗಿದೆ, ಆಧಾರವಾಗಿಯೂ ತಾನಿದ್ದಾನೆ, ಆಧೇಯಗಳಲ್ಲಿ ನಿಯಾಮಕರಾಗಿಯೂ ತಾನಿದ್ದಾನೆ. ಆದ್ದರಿಂದ ಆಧಾರಾಧೇಯ ಭಾವ ಏನಾಯ್ತು ದೇವರಿಗೆ ಕೊಡುತ್ತೆ. ಇದು ವಿಶೇಷ. ತಥಾತ್ವೋಪತ್ತೇ ರೀತಿ ಅದೇನಾಯ್ತು, ಈಗ ಬಿಲ್ಡಿಂಗ್ ಇದೆ, ಬಾಡಿಗೆ ಕೊಟ್ಟ, ಇವನಿಗೆ ರೈಟ್ ಇಲ್ಲ, ಐಟಿ ಮಾತ್ರ ರೈಟ್ ಇದೆ. ಆದ್ರೆ ಬಾಡಿ ಕೊಟ್ಟು ಇವನು ತಂದೆ ಮನೆಯೇ ಬಾಡಿಗೆ ಕೊಟ್ಟ, ಅವಾಗ ಏನಾಯ್ತು, ಎರಡು ರೈಟ್ ಇದೆ ಅವನಿಗೆ. ಏನ್ ರೈಟ್ ಇದೆ, ಓನರ್ ಆಗಿ ಕೇಳಕ್ ಬರುತ್ತೆ, ಆಫೀಸರ್ ಆಗಿ ಕೇಳಕ್ ಬರುತ್ತೆ ಅವನಿಗೆ. ಯಾತಕ್ಕೆ, ಆಧಾರ ಇದೆ ಎರಡು ಆಗಿರೋದ್ರಿಂದ ಏನಾಯ್ತು ಅಲ್ಲಿಗೆ ಪೂರ್ತಿ ಬಂತ, ಫುಲ್ ಕಂಟ್ರೋಲ್ ಬಂತು. ಅರ್ಥ, ತಂದೆ ಬಿಲ್ಡಿಂಗು ತಂದೆ ಇರು ಅಂತ ಹೇಳಿದಾಗ ತಾನೇ ಓನರು, ತಾನೇ ಬಿಲ್ಡಿಂಗು, ತಂದೆ ವ್ಯವಸ್ಥೆ, ಇದೆಲ್ಲ ತಂದೆ ಇನ್ಸ್ಟಿಟ್ಯೂಷನ್. ಅವಾಗ ಎಲ್ಲಾ ರೀತಿಯಲ್ಲೂ ಕೇಳ್ಬೋದ. ಬಟ್ ಒಂದೊಂದೊಂದೊಂದಾದ್ರೆ ಅವನು ಕೇಳಿ, ಇದನ್ನ ನೀನು ಕೇಳಾಗಿಲ್ಲ, ಇದನ್ನ ಇವನ್ ಕೇಳುವ, ಅವನು ಕೇಳಾಗಿಲ್ಲ. ದೇವ್ರಿಗೆ ಆಗಲ್ಲ. ಅದಕ್ಕೆ ಸರ್ವತಂತ್ರ ಸ್ವತಂತ್ರ ಆ ಪದ ಸರಿಯಾಗಿ ಅರ್ಥ ಮಾಡ್ಕೊತ ಹೋದ್ರೆ ದೇವ್ರ ಮಹಿಮೇಲೆ ಅನೇಕ ಆಂಗಲ್ ಅಲ್ಲಿ ನೋಡಕ್ ಬರುತ್ತೆ. ಗೊತ್ತಾಯ್ತು, ಏನಾಗ್ತಿತ್ತು, ಒಂದೇ ಆಂಗಲ್ ಅಲ್ಲಿ ನೋಡ್ಬಿಟ್ಟು ಏನಾಗ್ತಿತ್ತು, ದೇವರು ಸುಪೀರಿಯರ್, ಜಸ್ಟ್ ಸುಪೀರಿಯರ್ ಬೇರೆ. ಗೊತ್ತಾಯ್ತಾ, ಇನ್ಕಂಪೇರಬಲಿ ಇಮ್ಯಾಜಿನ್ ಮಾಡಲಿ ಬಿಯಾಂಡ್ ಇಮ್ಯಾಜಿನೇಷನ್ ದೊಡ್ಡವನ್ ಬೇರೆ. ಗೊತ್ತಾಯ್ತಾ, ಜಸ್ಟ್ ಗ್ರೇಟ್ ಬೇರೆ, ಅಬ್ಸಲ್ಯೂಟ್ಲಿ ಗ್ರೇಟ್ ಬೇರೆ. ಅರ್ಥ ಆಯ್ತಾ? ಈಗ ಇದು ಇದಕ್ಕಿಂತ ಇದು ಎತ್ತರ ಎಷ್ಟು, ಏನು ಕೋಟ್ಯಂತರ ಅಡಿ ಇಲ್ಲ, ಎಷ್ಟು ಎತ್ತರ ಇದೆ ಇದು, ಕೆಲವು ಸೆಂಟಿಮೀಟರ್ ಎತ್ತರ ಇದೆ ಅಷ್ಟೇ. ಎತ್ತರ ಇರೋದು ಹೌದು, ಇದಕ್ಕಿಂತ ಅದೇ ಎತ್ತರ ಎಷ್ಟದು, ಇದು ಕೆಲವು ಇಂಚ್ ಆದ್ರೆ ಕೆಲವು ಫೀಟ್ ಅಷ್ಟೇ. ಗೊತ್ತಾಯ್ತಾ, ಅದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಇದು ಸ್ವಲ್ಪ ಜಾಸ್ತಿ. ಅದು ಯಾವುದು ಏನಲ್ಲ ಅಬ್ಸಲ್ಯೂಟ್ ಆದ್ರೆ ಇನ್ಫೈನೈಟ್. ದೇವರಂತವರು ಟೋಟಲ್ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆ ಗ್ರೇಟೆಸ್ಟ್ ಅರ್ಥ ಆಗ್ಬೇಕು ನಮಗೆಲ್ಲ. ದೇವರು ಬರೀ ದೊಡ್ಡ ಎಲ್ಲೋ ಕೂತಿರ್ತಾನೆ, ದೇವ್ರನ್ನ ಬಾಲ್ ಮುಚ್ಚೆ ಅರ್ಥ ನಮ್ಗೆ ಕಾಂಟ್ಯಾಕ್ಟ್ ತಪ್ಪೋಯ್ತು. ಬಾಲ್ ಸೇರಿ ದೇವ್ರು ನೋಡ್ತಾನೆ, ಬಾಲ್ ಹಾಕ್ಬಿಡು ಅಂತ ಹೇಳಿದ್ರೆ ಅವಾಗ ಏನಾದ ಹಣ್ಚಂದ್ರಲ್ಲ ಆ ರೀತಿ. ಹಣ್ಚಂದ್ರ ದೇವ್ರು ಇಲ್ಲಿ ಕಾಣೋದು, ಇಲ್ಲಿಲ್ಲ, ದೇವ್ರು ಅಲ್ಲಿದ್ದಾನೆ. ಗೊತ್ತಾಯ್ತಾ, ಸರಿಯಲ್ಲ, ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಅರ್ಥ ಆದ್ರೆ ಇಂಪ್ಯಾಕ್ಟ್ ಏನ್ ಬಿಡುತ್ತೆ ತಕ್ಷಣನೇ, ಅವ ಎಲ್ಲ ಕಡೆ ನಮ್ಮನ್ನು ನೋಡ್ತಾನಾದ್ರಿಂದ ಒಂದು ಧೈರ್ಯ ಬಂದ್ಬಿಡುತ್ತೆ. ಏನ್ ಧೈರ್ಯ ಬಂದ್ಬಿಡ್ತು, ನಾವು ಸೇಫ್, ದೇವರು ಯಾವಾಗ ನಮ್ಮನ್ನು ಕಾಪಾಡ್ತಾನೆ, ಸೇಫ್ ಆಗೋಯ್ತು. ಆಮೇಲೆ ಎಚ್ಚರಿಕೆ ಬಂತು, ಯಾಕೆ ಎಲ್ಲ ಕಡೆ ನೋಡ್ತಾರೆ, ಹುಷಾರಾಗಿರ್ಬೇಕು, ಅದು ಬಂತು. ಮತ್ತೆ ಎಲ್ಲ ಬಂದ್ಬಿಡ್ತು ಒಟ್ಟಿಗೆ. ಆಗ ಧೈರ್ಯ, ವಿಶ್ವಾಸ ಪ್ರತಿಯೊಂದು ಬಂದು ಯಾರು ಏನ್ ಮಾಡಿದ್ರು ಕೂಡ ಮನಸ್ಸು. ಪ್ರಹ್ಲಾದನಿಗೆ ಆ ರೀತಿ ಇದ್ದಿದ್ದರಿಂದ ಯಾರೇನಾದ್ರು ಕೇರ್ ಮಾಡ್ತಿದ್ದೆ. ಜಸ್ಟ್ ಗ್ರೇಟ್ ಅಂತ ಏನ್ ಮಾಡ್ತಿದ್ದ, ದೇವರು ಅಲ್ಲಿ ಬೈಕುಟ್ಟರಾಗಿದ್ದಾನೆ, ಭಾರಿ ದೂರ, ಕಾಂಟ್ಯಾಕ್ಟ್ ಮಾಡೋದೇ ಭಾರಿ ಕಷ್ಟ, ನಾಟ್ ರೀಚಬಲ್ ಆದ್ರೆ ಕಷ್ಟ, ಏನೇನೋ ಪ್ರಶ್ನೆಗಳು ಬಂದು ಹಿರಣ್ಯಕಟ್ಟು ಹೇಳ್ದೆ ಕೇಳ್ತೇವೆ ಬಂದ್ಬಿಡ್ತಿದ್ದ. ಸದ್ಯಕ್ಕಂತೂ ನೀನೇ ಗ್ರೇಟ್ ಅನ್ಬೋದು, ಅದು ದೇವ್ರು ಹಾಗಲ್ಲ. ಈಗಲೂ ಒದರ್ತಿದ್ಯಲ್ಲ, ಈಗಲೂ ದೇವರೇ ಗ್ರೇಟ್ ಅಂತ ಹೇಳಿದ. ನೀವು ಕೂಗಬೇಕಾದ್ರೂ ದೇವರೇ ಗ್ರೇಟ್, ನೀನು ಕೂಗಿಸ್ತಿರೋದು ಕೂಡ ದೇವರ ಅನುಗ್ರಹ. ಇದೆಲ್ಲ ತಿಳ್ಕೊಂಡಾಗ ಏನಾಯ್ತು, ಇಲ್ಲಿ ಪ್ರಹ್ಲಾದರ ಅನುಸಂಧಾನ ಏನೋ ಒಂದು ಕಥೆಯಾಗಿ ಬರಲಿಲ್ಲ, ದೊಡ್ಡ ತತ್ವಶಾಸ್ತ್ರಕ್ಕೆ ಎಕ್ಸಾಂಪಲ್. ಗೊತ್ತಾಯ್ತಾ, ನಾನು ಪ್ರಾಣಸ್ಯ ಪ್ರಾಣಂ ಉತ ಶರೀರಂ ಚಕ್ಷುಷಶ್ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯ ಅನ್ನಂ ಮನಸೋ ಮನಃ. ಎಷ್ಟು ಇಂಪಾರ್ಟೆಂಟ್, ಪ್ರಾಣಕ್ಕೆ ಪ್ರಾಣ, ಕಣ್ಣುವಿಗೆ ಕಣ್ಣು, ಶ್ರೋತ್ರಕ್ಕೆ ಶ್ರೋತ್ರ, ಅನ್ನಕ್ಕೆ ಅನ್ನ, ಮನಸ್ಸಿಗೆ ಮನಸ್ಸು. ದೇವ್ರ ಮಹಿಮೆ ಬಾಧ್ಯಂದಿನ ಶ್ರುತವು ಅನ್ನಾಖ್ಯ ರೂಪೇಣ ಸಹ ಅವಿಮತಾತ್ಮಕ ಉಕ್ತ. ಅಲ್ಲೂ ಕೂಡ ಅನ್ನದೊಂದಿಗೆ, ಅನ್ನದಲ್ಲೂ ತಾನಿದ್ದಾನೆ, ಅನ್ನ ತಿನ್ನುವವನಲ್ಲೂ ತಾನಿದ್ದಾನೆ, ಭೋಕ್ತೃ ಭೋಜ್ಯ ಎರಡರಲ್ಲೂ ದೇವರಿದ್ದಾನೆ. ಎಷ್ಟು ಮಹಿಮೆ. ಕಾಣ್ವಾನಾಂ ಶ್ರುತೌತು ಜ್ಯೋತಿಷಾ ಸಹ ತಥಾ ಚ ಕೋ ವಾ ಅಮಿತಾತ್ಮಕ ಪಂಚಜನ ಶಬ್ದಾಭಿಧೇಯತೋಪಿ
ಏಕ ಇತ್ಯಾದಿ. ಮತ್ತೆ ಕೇಳಿದ, ಅಲ್ಲಿ ಪ್ರಾಣಸ್ಯ ಪ್ರಾಣಂ ಅಂತ ಹೇಳಿದ್ರು. ಇನ್ನೊಂದು ಕಡೆಗೆ ಚಕ್ಷುಷ ಚಕ್ಷು, ಶ್ರೋತ್ರಸ್ಯ ಶ್ರೋತ್ರಂ, ಅನ್ನಸ್ಯ ಅನ್ನಂ, ಮನಸೋ ಮನಃ ಅಂತ ಹೇಳ್ತಾರೆ. ಆ ಪ್ರಾಣಸ್ಯ ಪ್ರಾಣ ಯಾರು, ಈ ಚಕ್ಷುಷ ಚಕ್ಷು ಇವನೇ ಯಾರು ಅಂತ ಕೇಳಿದ್ರೆ ಇಬ್ರು ಒಂದೇನೆ. ಗೊತ್ತಾಯ್ತಾ? ಪ್ರಾಣಕ್ಕೆ ಪ್ರಾಣನಾಗಿರೋನೊಬ್ಬ, ಕಣ್ಣಿನಾಗಿರೋನು ಬೇರೆ ಅಲ್ಲ. ಒಂದು 20-100 ಅಪಾರ್ಟ್ಮೆಂಟ್ ಇದ್ದಾಗ ಒಬ್ರು ಒಂದು ಓನರ್, ಇಂಡಿಪೆಂಡೆಂಟ್ ಓನರ್. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ. ಪ್ರತಿಯೊಂದಕ್ಕೆ ಏನಾಗಿದ್ದಾನೆ ಪರಮಾತ್ಮ, ಮತ್ತೆ ಅವನೇ ಸ್ವಾಮಿಯಾಗಿದ್ದಾನೆ. ಮತ್ತೆ ಜಾಸ್ತಿ ಆಯ್ತು. ಹಾ, ಮನಸ್ಸಿಗೆ ಮನಸ್ಸು. ಮನಸ್ಸು ಅಂದ್ರೆ ಏನು? ಎಲ್ಲಿದೆ? ಮನಸ್ಸೋ ಮನಃ. ಯಾಕೆ ಅಂದ್ರೆ ಶಬ್ದ ಇರೋದು ಹಾಗದು, ಮನಸ್ ಶಬ್ದ ಅದು. ಉಳಿದೆಲ್ಲ ಏನದು? ಚಕ್ಷುಷ್ ಶಬ್ದ, ಚಕ್ಷುಷಃ ಮನಸಃ. ಪ್ರಾಣ ಎಂಬುದೇನದು? ಪ್ರಾಣ, ಪ್ರಾಣವು ಪ್ರಾಣ, ಆ ಶಬ್ದ ಬೇರೆ. ಇದು ಸಕಾರ ಅಂತ, ಅದು ಅಕಾರ ಅಂತವಾದ್ರಿಂದ ಫಾರಂ ಚೇಂಜ್ ಆಯ್ತು. ಚಕ್ಷುಷಃ ಮನಸಃ ಒಂದೇ ರೀತಿ ಇದೆ, ಅನ್ನಸ್ಯ ಶ್ರೋತ್ರಸ್ಯ ಪ್ರಾಣಸ್ಯ ಒಂದು ರೀತಿ ಇದೆ. ಅವೆಲ್ಲ ಅಕಾರ ಅಂತ ಶಬ್ದಗಳು, ಇವೆಲ್ಲ ಸಕಾರ ಅಂತ ಚೇಂಜ್ ಆಗಬೇಕು. ಅಲ್ಲೂ ಕೂಡ ವ್ಯತ್ಯಾಸ ಏನು ಅಂದ್ರೆ ಚಕ್ಷುಷ ಚಕ್ಷು, ಮನಸೋ ಮನಃ. ಇಲ್ಲೂ ಕೂಡ ಮನಸ್ಸೋ ಆಗಲಿಲ್ಲ, ಚಕ್ಷುಷ ಆಗಲಿಲ್ಲ. ಯಾತಕ್ಕೆ? ಅಲ್ಲಿ ರೇಫ ಬಂತು. ರೇಫ ಬಂದ್ಬಿಟ್ಟು ಏನಾಯ್ತು ಅದು? ಮನಸೋ. ಇಲ್ಲಿ ಚಕ್ಷುಷಃ. ಅವೆಲ್ಲ ವ್ಯಾಕರಣ ನಿಯಮಗಳೆಲ್ಲ. ಇದು ಮಾಧ್ಯಂದಿನ ಶ್ರುತೌ ಅನ್ನಾಖ್ಯ ರೂಪೇಣ ಸಹ. ದೇವರಧೀನ ಇಂದ್ರಿಯ ಇದೆ, ಜಡವಾದ ಇಂದ್ರಿಯ. ಡಾಕ್ಟರ್ಸ್ಗೆಲ್ಲ ಏನು ಗೊತ್ತಾಗುತ್ತೆ? ಇಂದ್ರಿಯ, ನರ್ವು, ಇದು ಬಿಟ್ಟು ಅವ್ರ ಅನುಭವ. ಫಿಸಿಕಲ್ ಫಾರಂ ಮಾತ್ರ, ಬೇರೆ ಫಾರಂ ಗೊತ್ತಾಗೋದಿಲ್ಲ. ಒಳಗಿನ ತಗೊಂಡ್ರೆ ಏನಾಗುತ್ತೆ? ಈಗ ಸೂರ್ಯ ಇದ್ದ, ಅಲ್ಲಿ ವ್ಯತ್ಯಾಸ ಆಯ್ತು. ಈಗ ಅವರೊಳಗೆ ತಗೊಂಡ್ರೆ ಪ್ರಾಣದೇವರಿದ್ದ, ಇನ್ನೂ ತಗೊಂಡ್ರೆ ಲಕ್ಷ್ಮೀನಾರಾಯಣ ಇದ್ದ. ಈ ತರ ಹೋಗ್ತಾ ಯೋಚನೆ ಮಾಡ್ತಾ ಹೊರಟ್ರೆ ಓವರ್ ಆಲ್ ಕಂಟ್ರೋಲ್ ಹೇಗೆ ಬಂದು ಪ್ರಾಣಸ್ಯ ಪ್ರಾಣ. ಅಲ್ಟಿಮೇಟ್ಲಿ ಚಕ್ಷುಷಶ್ಚಕ್ಷು, ಶ್ರೋತ್ರಸ್ಯ ಶ್ರೋತ್ರಂ ಯಾರು? ಅದಕ್ಕೆ ಡಾಕ್ಟರ್ ಲೆವೆಲ್ ಹೇಳ್ತಾರೆ, ಇನ್ನೇನು ಮಾಡಕ್ ಬರೋದಿಲ್ಲ, ಕ್ಲೋಸ್. ಗೊತ್ತಾಯ್ತಾ? ಇಲ್ಲಿ ಸ್ಟಾಪ್. ಆದ್ರೆ ಶಾಸ್ತ್ರ ಓದ್ತಿದ್ರೆ ಏನ್ ಮಾಡ್ತಾನೆ? ಮುಂದೆ ಹೋಗ್ತಾನೆ. ಯಾತಕ್ಕೆ? ಮುಂದೆ ಆಫೀಸರ್ ಏನ್ ಮಾಡ್ತಾನೆ? ಈಗ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ, ರಿವ್ಯೂ ಮಾಡ್ದೆ ಮುಗಿದು, ಸರ್ ಆರ್ಡರ್ ಬಂದಿದೆ, ನಾವು ಒಬ್ಬೆ ಮಾಡ್ಬೇಕು, ಹೋಗೋದು ಕಳಿಸ್ಬಿಟ್ಟ. ಅವನು ಹೈಯರ್ ಆಫೀಸರ್ ಏನ್ ಮಾಡ್ತಾನೆ? ಜಸ್ಟ್ ಕ್ಯಾನ್ಸಲ್ ಇಟ್, ವಾಪಸ್ ತಗೊಂತ ಹೇಳ್ತಾರೆ. ಆ ಶಕ್ತಿ ಇವನಿಗಿಲ್ಲ. ಯಾರಿಗಿದೆ? ಅವನು ಹೇಳಿದ ತಕ್ಷಣ ಮತ್ತೆ ಏನ್ ಮಾಡ್ತಾನೆ? ಮತ್ತೆ ಆರ್ಡರ್ ರಿಪೋರ್ಟ್ ತಗೊಂಡ್ಬಿಡ್ತಾನೆ, ಜಾಯಿನ್ ರಿಪೋರ್ಟ್ ತಗೋತಾನೆ, ಇಲ್ಲಿ ಒಂದು ಲಿಸ್ಟ್ ಬಿಡ್ತಾನೆ. ಇವನಿಗೆ ಇರೋದು ಪವರ್ ಇರೋದು ಇಷ್ಟೇ, ಈ ಫಿಸಿಕಲ್ ಪವರ್ ಇರೋದು ಇಷ್ಟೇ ಇರೋದು. ಡಾಕ್ಟರ್ ಕ್ಲೋಸ್, ಮುಂದೇನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ದೇವತೆಗಳು ಅನುಷ್ಠಾನ ಮಾಡಿದಾಗ ಏನ್ ಮಾಡ್ತಾರೆ? ಅಂದೋಪಿ ದಿವ್ಯ ದೃಷ್ಟಿ ಕಣ್ಣು ಬಂತು ಅವನಿಗೆ. ಮತ್ತೆ ಡಾಕ್ಟರ್ ಹೇಳಿದ್ರು ಕಣ್ಣು ಬರಲ್ಲ ಅಂತ ಹೇಳಿ, ಅವ್ನು ಹೇಳಿದ ಬಂತು. ನಮ್ಮ ಪ್ರಕಾರ ಬಂದಿಲ್ಲ, ಬೇರೆ ಸೋರ್ಸಿಂದ ಬಂದಿದೆ ಅಷ್ಟೇನೆ. ಅದು ಯೋಚನೆ ಮಾಡಲ್ಲ ಅವರು. ನೀನು ಲೆಕ್ಕ ಅಂದ್ಬಿಡ್ತಾರೆ, ಅವೆಲ್ಲ ಸರಿಯಲ್ಲ. ಅದು ಆಟೋಮೆಟಿಕ್ ಆಗಿ ಲೆಕ್ಕ, ಎಲ್ಲರಿಗೂ ಲೆಕ್ಕ ಹಾಕಿರ್ಬಾರ್ದಾಗಿ ಹೋಯ್ತು. ಅದು ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ ಅವರು. ಸೊ ಸೈನ್ಸ್ ಫೇಲ್ ಆಯ್ತು ನನಗೆ. ಆ ಎಕ್ಸ್ಪ್ಲೇಷನ್ ಯಾವಾಗ ಕೊಡೋದಿಲ್ಲ. ಇದು ನಮ್ಮ ಎಕ್ಸ್ಪ್ಲೇಷನ್ ಅಲ್ಲ. ಇದು ಯಾವುದೇ ಮೆಡಿಕಲ್ ಪುಸ್ತಕ ಓದಿದ್ರು ಕೂಡ ನೂರಾರು ಕಾರಣ ಕೊಡ್ತಾರೆ. ಕ್ಯಾನ್ಸರ್ ಯಾತಕ್ಕೆ ಬರುತ್ತೆ ಲಿಸ್ಟ್ ಕೊನೆಗೆ ಹೇಳ್ತಾರೆ, ಅನ್ನೋನ್ ರೀಸನ್ ಕೊನೆಗೆ. ಅವ್ನು ಕುಡುಕಲ್ಲ, ಸೇರೋದಿಲ್ಲ, ಏನೇನೇನೂ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ಇಲ್ಲ, ಒಂದೊಂದೂ ಇಲ್ಲ. ಎಷ್ಟು ಜನಕ್ಕೆ ಅದು ಕ್ಯಾನ್ಸರ್ ಬಂದಿಲ್ಲ? ಅದೇ ರೀತಿ ಕುಡುಕಿದ್ದವರಿಗೆ ಎಷ್ಟು ಜನಕ್ಕೆ ಬಂದಿದೆ? ಮತ್ತೆ ಬಂದೇ ಇಲ್ಲ. ಗೊತ್ತಾಯ್ತಿಲ್ಲ. ಭಯಂಕರ ಕುಡುಕ, ಭಯಂಕರ ಇದು. 100 days ಬಿಡ್ತಾನೆ ಅವ್ನು ನಡೆಯೋದು. ಯಾವ ರೋಗನೂ ಇಲ್ಲ. ಅದು ಇವೆಲ್ಲ ಸುಳ್ಳ ಮನೆ ಹೇಳ್ತಾರೆ. ಇವೆಲ್ಲ ಜನರಲ್ ಕಾಜಸ್ ಅಷ್ಟೇ ಹೊರತು ಸ್ಪೆಷಲ್ ಕಾಜ್ ವಿ ಡೋಂಟ್ ನೋ. ಎಲ್ಲ ಇದ್ದು ಪ್ರಹ್ಲಾದನ್ನ ಸುಮ್ಮನೆ ಕೂತಲ್ಲೇ ಸತ್ತವರಿದ್ದಾರೆ. ಪ್ರಹ್ಲಾದ ಎಟ್ಕೊಳ್ಳೋಕೆ ಹೋದ್ರೂ ಕಾಯಿಲೆ ಇಲ್ಲ. ಗೊತ್ತಾಯ್ತು? ಯಾತಕ್ಕೆ? ಬೇರೆ ಒಂದಿದೆ, ಅದ್ರ ಯೋಚನೆ ಮಾಡೋದಿಲ್ಲ. ಸೈನ್ಸ್ ಏನ್ ಮಾಡುತ್ತೆ ಅಂದ್ರೆ ಅಷ್ಟು ಯೋಚನೆ ಮಾಡಿದ್ರೆ ಫಿಲಾಸಫಿ ಬಂದ್ಬಿಡ್ತಿತ್ತು, ಅದಕ್ಕೆ ಸ್ಟಾಪ್ ಆಗಿಬಿಡ್ತಾ, ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ವಿ ಡೋಂಟ್ ನೋ. ಹಾಗೆ ಮೆಕ್ಯಾನಿಕಲ್ ಅದು ಕಾಸ್ಲೆಸ್ ಯೋಚನೆ ಮಾಡಿದ್ರೆ ಫಿಲಾಸಫಿ ಎಂಡ್ ಆಗ್ತಾ ಇದೆ. ಕೆಲವು ವೆಸ್ಟರ್ನ್ ಫಿಲಾಸಫರ್ ಏನ್ ಮಾಡಿದ್ರು, ಆ ಕಡೆ ಥಿಂಕ್ ಮಾಡಿದ್ರು. ಬಟ್ ದೇವರವರೆಗೂ ಹೋಗ್ಲಿಲ್ಲ ಅವ್ರ ಬುದ್ಧಿ. ಎಲ್ಲಿ ಹೋಯ್ತದ? ಗಾಡವರಿಗೆ ಹೋಗ್ಲಿಲ್ಲ. ಗಾಡವರಿಗೆ ಹೋದ್ರು ಕೂಡ ಲಿಮಿಟೆಡ್ ಗಾಡ್ ಆಗಿಬಿಟ್ಟ. ಅಬ್ಸಲ್ಯೂಟ್ ಗಾಡ್ ಅಲ್ಲ, ಲಿಮಿಟೆಡ್ ಗಾಡ್. ಅದು ಉಪಯೋಗ. ದೇವರು ಹೋಗ್ತಾರೆ, ಮಾರಮ್ಮನ ಹೋಗ್ತಾರೆ, ವಿಷ್ಣುನ ಹೋಗೋದಿಲ್ಲ. ಯಾಕೆ? ಅವ್ರಿಗೆ ಅವ್ರ ಸ್ಟ್ಯಾಂಡರ್ಡ್ ಅಷ್ಟೇ. ಕೆಲವರು ಇರ್ತಾರೆ ಹಳ್ಳಿಯವರಿಗೆ, ವಿಲೇಜ್ ಅಕೌಂಟೆಂಟ್ ಫೈನಲ್ ಅಥಾರಿಟಿ. ಅವ್ರಿಗೆ ಗವರ್ನರ್ ಹೋದ್ರು ಯಾರೋ ಅವನ ಬಂದಿದ್ದಾರೆ ಅಂತಾರೆ ಹೊರತು, ಯಾಕೆ ನಿತ್ಯ ಕಾಣೋದು ಯಾರೋ ಅವರಿಗೆ? ವಿಲೇಜ್ ಅಕೌಂಟ್ ಇವರು ಯಾರೋ ಕಾಣೋದೇ ಇಲ್ಲ. ಆದ್ದರಿಂದ ಅವ್ರ ಇದರಲ್ಲಿ ಅವ್ರು ಶಾನುಭೋಗರು, ವಿಲೇಜ್ ಅಕೌಂಟೆಂಟ್ಗಳು ಈಗಿನ ಕಾಲ ಅವರಷ್ಟು ರಿಪ್ಲೇಸ್ ಆಗಿದ್ದಾರೆ. ಈಗ ಈ ಶಾನುಭೋಗರು ಪೋಸ್ಟ್ ಇಲ್ಲ. ಈಗ ವಿ ಅಂದ್ರೆ ಅವರು ವಿಲೇಜ್ ಅಕೌಂಟೆಂಟ್ ಅಷ್ಟೇ. ಅದು ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದ್ರೆ ಅವ್ರ ನಾಲೆಡ್ಜ್ ಅದಕ್ಕಿಂತ ಮುಂದೆ ಹೋಗೋದಿಲ್ಲ. ಕೂಪ ಮುಂಡೋಕ ಅಂತ ಕರೆಯೋದಿಲ್ಲ. ಬಾವಿಡೋರ ಕಪ್ಪಿಗೆ ಸರ್ವಸಂತ ಪ್ರಪಂಚ ಅವನಿಗೆ. ಅದು ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ. ಸ್ವಲ್ಪ ಹೊರಗೆ ಬಂದ್ರೆ ಗೊತ್ತಾಗುತ್ತೆ, ಒಬ್ಬ ಗಾಬರಿ ಆಗ್ಬಿಡುತ್ತೆ. ಅವ್ರು ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಶಾಸ್ತ್ರ ಓದ್ತಾ ಏನಾಗುತ್ತಾಗದ
ಅದೇ ಹೇಳ್ತಾರೆ ಪ್ರವಿತತ ಮನಸ ಭಾವಿತ ನಾಕಿ ಪ್ರವಿತತ ಮನಸ. ಪ್ರವಿತತ ಮನಸ ಬ್ರಾಡ್ ಮೈಂಡ್ ಬರಬೇಕು. ಆಗ ಥಿಂಕಿಂಗ್ ಜಾಸ್ತಿ. ಮನಸ್ಸು ಅಂದ್ರೆ ಅವಬೋಧನ ಜ್ಞಾನ ವಿಶಾಲಗೊಂಡಂತೆ ಏನಾಗುತ್ತೆ ಅಲ್ಲಿಗೆ ದೇವರ ಕಲ್ಪನೆ ಬಹಳ ಕ್ಲಿಯರ್ ಆಗಿ ಬರುತ್ತೆ. ಮತ್ತು ರಾಜ್ಯಪಾಲರು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರೋಣ ನಳ್ಳಿಯವ್ರಿಗೆ ಏನ್ ಮಾಡಿದ್ರು ಅರ್ಥ ಆಗಲ್ಲ ಅವ್ರಿಗೆ. ಗೊತ್ತಾಯ್ತಾ? ಅವನು ಕುರಿಕಾಯ ಸ್ಕೂಲಿಗೆ ಕಳಿಸಿದ ಮಗನ ಕುರಿ ಕಳೆದ ಕೇಳಿ ಅವನ ಏನು ಅದೆಲ್ಲ ಬೇಡ್ರಿ ಕುರಿ ಕಾಯಕ್ಕೆ ಬರುತ್ತಾ ನಾಳೆ ಹೇಳ್ರಿ ಅವ್ರಿಗೆ ಅಷ್ಟೇ. ಅದೊಂದೇ ಸ್ಟ್ಯಾಂಡರ್ಡ್ ಅವ್ರಿಗೆ. ಕುರಿಕಾಯ ಕೆಲಸ ಬಿಡಿಸಿ ಯಾವ್ದು ಸ್ಕೂಲಿಗೆ ಸೇರಿಸ್ತಾರಲ್ಲ ಬುದ್ಧಿ ಅಂತ ಬೈತಾರ. ಗೊತ್ತಾಯ್ತಾ? ಹೋಗೋದು ಕೊಡೋದು ಬರೋದು. ನಾನು ಸಾಯ್ಬೇಕು ಕೂತ್ಕೊಂಡಿದ್ದೆ ಅವ್ನಿಗೇನು ಗೊತ್ತಾಗ್ತದೆ ಮೇಸ್ಟಿಗೆ. ಗೊತ್ತಾಯ್ತಾ? ಹೇಳ್ಕೊಬ ಹುಡುಗನ ಅಂತ. ಮತ್ತೆ ಹಳ್ಳಿ ಹುಡುಗ ಅವ್ರು ಎತ್ತು ಹೊಡಿಬಿಡ್ತಾವೆ. ನಾವು ಎಷ್ಟು ದುಡ್ಡು ಕೂತಿರ್ಬೇಕು. ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ. ಅವ್ನು ಹೇಳೋಕ್ಕೋರ ಅರ್ಥ ಆಗ್ತಿದ್ದಾರೆ. ತಡಿಯಾಗಿ ಹೋಗೋದು ಸ್ವಾಮಿ ಅವೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಗೆ ಇವತ್ತು ಕುರಿ ಕಾಯಬೇಕು ಊಟ ಆಗ್ಬೇಕು ಅಷ್ಟೇ. ಅಂತ ಚಿಂತನೆ ಏನ್ ಮಾಡಕ್ ಬರುತ್ತೆ? ಸಾಧ್ಯ. ಅದಕ್ಕೆ ಕ್ಯಾಲಿಬರ್ ಕೆಲವು ಕೊನೆಗೂ ಅರ್ಥ ಆಗದೆ ಇರ್ತಾರೆ. ಕೆಲವರು ಏನಾಗುತ್ತೆ ಒಂದು ಸ್ಟೇಜಲ್ಲಿ ಏನ್ ಮಾಡ್ಕೊತಾರೆ ಅವರು. ಅವ್ರಿಗೆ ಕೆಲಸ ದೊಡ್ಡದು ಅಂತ ಅರ್ಥ ಆಗಲ್ಲ. ಸಂಬಳ ನೋಡಿದ್ರೆ ಅರ್ಥ ಆಗುತ್ತೆ. ಆಗಿದ್ದು ಭಾರಿ ದೊಡ್ಡ ಕೆಲಸ ಸಂಬಳ ನೋಡಿದ್ರೆ ಅಂತ. ಅದೇ ಅವ್ರಿಗೆ ಬೇರೆ ಯೂನಿಟ್ ಅಲ್ಲಿ ಯೋಚನೆ ಮಾಡಕ್ ಬರೋದಿಲ್ಲ. ಅವ್ರಿಗೆ ಪವರ್ ಅರ್ಥ ಆಗಲ್ಲ. ಅವರಿಗೆ ಕೆಲವರಿಗೆ ಪವರ್ ಅರ್ಥ ಆಗುತ್ತೆ, ದೊಡ್ಡ ಅರ್ಥ ಆಗಲ್ಲ. ಅವೆಲ್ಲ ತಲೆ ಕೆಟ್ಟೋದು ಹೇಳೋದಕ್ಕೆ ಏನ್ ಮಾಡ್ಬೇಕಾಗ ಅಂತ ವಿಷಯ ಸಾಮಾನ್ಯರಿಗೆ ಹೇಳೋದೇ ಕಷ್ಟ. ಇದು ಶಾಸ್ತ್ರ ವಿಷಯ ಹೇಳೋದಕ್ಕಾಗತ್ತಾ? ಅದಕ್ಕೇನ ಪ್ರವಿತತ ಮನಸ ಚಿಂತನೆ ಏನಾಗ್ತಾ ಹೋಗ್ಬೇಕು, ಯಾವಾಗಲೂ ವೈಡನ್ ಆಗ್ತಾ ಹೋಗ್ಬೇಕು. ಎಲ್ಲಿ? ಹೌದು ಹೌದೌದು ಅಲ್ಲಿ ಹೌದು ವ್ಯಕ್ತಿ ಮಾಡೋದಿಲ್ಲ. ಕರೆಂಟ್ ಇದೆ, ಫ್ಯೂಸ್ ಹೋಗಿದೆ. ಏನಾಗಿದೆ, ಕರೆಂಟ್ ಅಲ್ಲಿವರೆಗೂ ಬಂದಿದೆ, ಮುಂದೆ ಯಾಕೆ ಬರ್ತಾ ಇಲ್ಲ? ಫ್ಯೂಸ್ ಕನೆಕ್ಟ್ ಮಾಡೋದು ಅದು ಹೋಗ್ಬಿಟ್ಟು ಅದು ಹಾಕಿದ ತಕ್ಷಣ ಏನಾಗುತ್ತೆ ಬಂದ್ಬಿಟ್ಟು ಅದು ಫ್ಯೂಸ್ ಹಾಕಿ ಬರ್ತಿದ್ದಲ್ಲಿ ಏನ್ ಮಾಡ್ತಾನೆ, ಏನೇನೋ ಮಾಡ್ತಾನೆ, ಪುಟ್ಟತಾನೆ ಹೊಡಿತಾನೆ, ಸ್ವಿಚ್ ಹೊಡಿತಾನೆ, ಯಾರು ಅದು ಹೋಗ್ಬಿಡುತ್ತೆ. ಸರಿಯಾಗುತ್ತೆ. ಸಿಂಪಲ್ ರಿಪೇರ್ ಇರೋದಲ್ಲಿ. ಗೊತ್ತಾಯ್ತಾ? ಫ್ಯೂಸ್ ಹಾಕೋದು ಭಾರಿ ಸಿಂಪಲ್ ಕೆಲಸ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತಾನ ಅವನು. ಏನೇನು ನೋಡೋರಿಗೆ ಕರೆಂಟೇ ಉಪಯೋಗ ಇಲ್ಲ, ಹಾಕ್ಸ್ಬೇಡಿ, ಯಾರು ಇದಕ್ಕಿಂತ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಯಾರು ಅಂತೇಳಿ ಈ ಥರ ಖರ್ಚು ಮಾಡಿಬಿಡೋದಕ್ಕಿಂತ ತೆಗಿಸಿ ಹಾಕ್ಬಿಡೋದೇ ವಾಸಿ ಅಂತ. ಅವ್ನು ದೇವ್ರ ಚಿಂತನೆ ಬಿಟ್ಬಿಡ್ತಾನೆ. ದೇವ್ರ ಸಾವಾದ ಉಪಯೋಗ ಏನು ಉಪಯೋಗ ಇಲ್ಲ ನೋಡಿದ್ರೆ ಅಂತ. ಸ್ವಲ್ಪರಲ್ಲಿರೋದು ಅಷ್ಟೇ. ಅಲ್ಲಿ ಹೇಳಿ ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮ